ಎಲ್ರಿಗೂ ನಮಸ್ಕಾರ. ದಾವಣಗೆರೆ ವಿಧಾನಸಭಾ ಉಪಚುನಾವಣೆ ಏನು ನಡೀತಾ ಇದೆ, ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಚುನಾವಣೆಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸ್ವಾಭಿಮಾನಿ ಬಳಗದಿಂದ ನಾನು ನಮ್ಮ BJP ಕ್ಯಾಂಡಿಡೇಟ್ ಶ್ರೀ ಶ್ರೀನಿವಾಸ ದಾಸ್ ಕರಿಯಪ್ಪನವರಿಗೆ ಸಂಪೂರ್ಣವಾದಂಥ ಒಂದು ಬೆಂಬಲ ಕೊಟ್ಟಿದ್ದೇನೆ. ಇವಾಗ ಏನಾಗ್ತಾ ಇದೆ, ಇಡೀ ರಾಜ್ಯ ಸರ್ಕಾರ, ದೊಡ್ಡ ದೊಡ್ಡ ಮಂತ್ರಿಗಳು, ನಾಳೆ ನಾಡಿದ್ದು CM ಕೂಡ ಬರ್ತಾ ಇದ್ದಾರೆ, ಬಹಳ ದೊಡ್ಡ ದೊಡ್ಡ ಹೆಸರುಗಳು, ಅವರೆಲ್ಲ ಬಂದು ಜಾತಿ ಆಧಾರಿತ, ಈಗ ಸಂತೋಷ್ ಲಾಡ್ ಬರ್ತಾರಂತೆ ಮರಾಠ ವೋಟ್ಗಳನ್ನ ಇದು ಮಾಡೋದಕ್ಕೆ, ಮಹದೇವಪ್ಪನವ್ರು ಇರ್ಬೋದು, ಆಂಜನೇಯ ಅವ್ರು ಇರ್ಬೋದು, ಮುನಿಯಪ್ಪ ಅವ್ರು ಇರ್ಬೋದು, SC ವೋಟ್ಗಳು, ಈ ರೀತಿ ಜೊತೆಗೆ ಒಂದು ಪಂಚಾಯಿತಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಹತ್ತತ್ರ ಒಬ್ಬೊಬ್ಬರು ಮಿನಿಸ್ಟ್ರನ್ನು ಕೂಡ ಇನ್ಚಾರ್ಜ್ ಹಾಕಿದ್ದಾರೆ. ಆ ಎಲ್ಲ ವೋಟ್ನು ಟರ್ನ್ ಮಾಡಿ ಹೆಂಗಾದರೂ ಮಾಡಿ ಶಾಮನೂರು ಕುಟುಂಬದ ಸಮರ್ಥ ಅವರನ್ನು ಗೆಲ್ಲಿಸ್ಕೋಬೇಕು ಅಂತಂದು ದೊಡ್ಡ ಮಟ್ಟದ ಒಂದು ಹೋರಾಟ ಸರ್ಕಾರ ಮಾಡ್ತಾ ಇದೆ ಶಾಮನೂರು ಕುಟುಂಬದ ಪರವಾಗಿ. ಜೊತೆಗೆ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಿದ್ದಾಗ BJPನೂ ಕೂಡ ಸುಮ್ಮನೆ ಕೂತಿಲ್ಲ, ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದೆ. ಈಗ ನಾವು ಬೆಂಬಲ ಕೋರಿದ ಮೇಲೆ ಪ್ರಾಮಾಣಿಕವಾಗಿ ದುಡಿಬೇಕಾದ್ರೆ ನನಗನ್ಸಿದ್ದೇನಪ್ಪ ಅಂದರೆ ಇನ್ನೂ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ 3ನೇ ತಾರೀಕಿಂದ 3, 4, 5, 6 ಅಂದರೆ ಏಪ್ರಿಲ್ 3, 4, 5, 6 4 ದಿನ ಈ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗೂ ಕೂಡ ನಾನು ಪಾದಯಾತ್ರೆ ಮೂಲಕ ಹೋಗಿ, ಪಾದಯಾತ್ರೆ ಅಂತಂದರೆ ಎಲ್ಲೂ ಕಾರತ್ತಲ್ಲ, ಒಂದು ಹಳ್ಳಿಯಿಂದ ಶುರು ಮಾಡಿದರೆ ಪಕ್ಕದ ಹಳ್ಳಿಗೂ ಕೂಡ ನಾವು ನಡ್ಕೊಂಡೇ ಹೋಗ್ತೀವಿ. ದಾರಿ ಉದ್ದ ಹೋಗಬೇಕಾದ್ರೆ ಅಲ್ಲಿ ಹೊಲಗಳು ಬರ್ತವೆ, ತೋಟಗಳು ಬರ್ತವೆ, ಹೋಗ್ತಾ ಇರುವಂಥ ಜನಗಳು ಇರ್ತಾರೆ, ಎಲ್ಲರನ್ನೂ ಮಾತಾಡ್ಸ್ಕೊಂಡು, ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ನಿಲ್ಲಿಸಿ ಮಾತಾಡಿಸಿ ಅವರೆಲ್ಲರನ್ನೂ ಕೂಡ ಮನವೊಲಿಸಿ ಈ ಒಂದು ಕ್ಷೇತ್ರದಲ್ಲಿ ಶ್ರೀನಿವಾಸ ದಾಸ್ ಕರಿಯಪ್ಪ ಅವರನ್ನು ಭರ್ಜರಿ ಬಹುಮತದಿಂದ ನೀವು ಗೆಲ್ಲಿಸಬೇಕು. ಹಲವಾರು ಕಾರಣಗಳನ್ನು ಈಗಾಗಲೇ ಹೇಳಿದ್ದೀನಿ ಹಲವಾರು ವಿಡಿಯೋಗಳಲ್ಲಿ, ಯಾಕೆ ಅವ್ರು ಗೆಲ್ಲಬೇಕು ಅಂತಂದು. ಒಬ್ಬ ಬಡ ಕುಟುಂಬದಿಂದ ಬಂದಂಥ ಶ್ರೀನಿವಾಸ ದಾಸ್ ಕರಿಯಪ್ಪ, ST ಸಮಾಜಕ್ಕೆ ಸೇರಿದಂಥ ಶ್ರೀನಿವಾಸ ದಾಸ್ ಕರಿಯಪ್ಪ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಅವರನ್ನು ಗುರುತಿಸಿ BJP ಟಿಕೆಟ್ ಕೊಟ್ಟಿದೆ. ಒಂದು ದೊಡ್ಡ ಸಾಮ್ರಾಜ್ಯದ ವಿರುದ್ಧ, ಒಂದು ದೊಡ್ಡ ಬಂಡವಾಳಶಾಹಿಗಳ ವಿರುದ್ಧ, ಏನು ಪಾಳೆಗಾರಿಕೆ ಪ್ರವೃತ್ತಿ ಇದೆ ಅಂಥ ಒಂದು ದೊಡ್ಡ ಒಂದು ವ್ಯವಸ್ಥೆ ವಿರುದ್ಧ ಇವತ್ತು ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಒಂದು ಶಕ್ತಿ ತುಂಬ ಕೆಲಸ ಮಾಡಬೇಕು. ಅವ್ರು ಗೆದ್ದರೆ ಅದು ನಮ್ಮೆಲ್ಲರ ಗೆಲುವಾಗ್ತದೆ, ಸಾಮಾನ್ಯರ ಗೆಲುವಾಗುತ್ತೆ, ಪ್ರಜಾಪ್ರಭುತ್ವದ ಗೆಲುವಾಗುತ್ತೆ, ಸಂವಿಧಾನದ ಗೆಲುವಾಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಅವರು ಗೆಲ್ಲಲೇಬೇಕೆಂದು ಹಠ ತೊಟ್ಟಿರುವಂಥ ನಾವು ಪ್ರತಿಯೊಬ್ಬರು ಕೂಡ ಇದನ್ನು ನಾನು ಮುಂಚೆನೂ ಹೇಳಿದ್ದೀನಿ, ನಮ್ಮ ನೈತಿಕ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ಅಂತ ತಗೊಂಡು ಕೆಲಸ ಮಾಡಬೇಕು. ಹಾಗಾಗಿ ನಾನು ಈ ಪಾದಯಾತ್ರೆ ಮೂಲಕ ಹಳ್ಳಿ ಹಳ್ಳಿಗೆ ಹೋಗಿ ಪ್ರತಿಯೊಂದು ಹಳ್ಳಿನಲ್ಲೂ ಸುಮಾರು 1 ರಿಂದ 2 ತಾಸು ಕಳೆದು, ಬೆಳಗ್ಗೆ 7 ಗಂಟೆ ಶುರುವಾಗಿ ಸಾಯಂಕಾಲ 9 ರಿಂದ 10 ಗಂಟೆ ತನಕನೂ ಇದು ಅಭಿಯಾನ ನಡೀತದೆ. ಬೇರೆ ಬೇರೆ ಜಿಲ್ಲೆಗಳಿಂದ, ತಾಲೂಕುಗಳಿಂದನೂ ಕೂಡ ಜನ ಬರ್ತಾರೆ. ಸುಮಾರು ಒಂದು 400-500 ಜನ ಒಂದು ತಂಡ ಕಟ್ಕೊಂಡು ಈ ಒಂದು ಪಾದಯಾತ್ರೆ ಮಾಡಿ, ಇದಕ್ಕೆ BJPಯವರ ಒಂದು ಬೆಂಬಲ ಕೂಡ ಇದೆ. BJPಯವರು ಬೆಂಬಲ, ಅವರ ಕಾರ್ಯಕರ್ತರು ಕೂಡ ಬರ್ತಾರೆ. ಆಮೇಲೆ ಆ ಹಳ್ಳಿನಲ್ಲಿರುವಂಥ BJPಯವರು ಬರ್ತಾರೆ. ಜೊತೆಗೆ ಯಾರು ಅನ್ಡಿಸೈಡೆಡ್ ವೋಟರ್ಸ್ ಇರ್ತಾರೆ, ಯಾರು ಯೂತ್ ಫಸ್ಟ್ ಟೈಮ್ ವೋಟರ್ಸ್ ಇರ್ತಾರೆ, ಅವರೆಲ್ಲರನ್ನೂ ಕೂಡ ಮನ ಪರಿವರ್ತನೆ ಮಾಡಬೇಕು. ಹಾಗೆಯೇ ಹಿಂದೆ ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಿದ್ದರು, ಶಿವಶಂಕರಪ್ಪ ಅವರಿದ್ದಾಗ ಅವರು ಗೌರವಕ್ಕೆ ಹಾಕ್ತಾಯಿದ್ರು. ಬಟ್ ಈಗ ಮತ್ತೆ ಅವ್ರದ್ದೇ ಕುಟುಂಬ ಅಂತ ಅಂದಾಗ ಭಾಳ ಜನ ವಿರೋಧಿಗಳಿದ್ದಾರೆ, ಅವರನ್ನ ಕೊಂಡುಕೊಳ್ಳೋ ಪ್ರಯತ್ನ ನಡೀತಾ ಇದೆ. ಅದನ್ನು ಕೂಡ ತಡೆ ಹಿಡಿದು ಅವರು ಕೂಡ BJPಗೆ ವೋಟ್ ಹಾಕೋ ರೀತಿಯಲ್ಲಿ ಪ್ರತಿಯೊಂದು ಊರಿಗೆ ಹೋಗಿ ಅವ್ರ ಹತ್ರ ನೇರವಾಗಿ ಮಾತಾಡಿ, ಸಂವಾದ ಮಾಡಿ, ಮನ ಪರಿವರ್ತನೆ ಮಾಡಿ 100% ಈ ಸಾರಿ BJP ಗೆಲ್ಸ್ಕೊಳ್ಳೋದಕ್ಕೆ ಏನೇನು ಬೇಕು ಅದು ನಮ್ಮ ಒಂದು ಅಳಿಲು ಸೇವೆ ನಾವು ಖಂಡಿತ ನಾವು ನಮ್ಮ ಸ್ವಾಭಿಮಾನಿ ಬಳಗದಿಂದ ಮಾಡ್ತೀವಿ. ದಯವಿಟ್ಟು ನೀವು ದಾವಣಗೆರೆನಲ್ಲಿದ್ದರೆ, ಸುತ್ತಮುತ್ತ ಇದ್ದರೆ, ನೀವು ಕೂಡ ಈ ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸಿ ಅಂತಂದು ಬೇಡ್ಕೊತೀನಿ. ನಮಸ್ಕಾರ.